ಎಲ್ರಿಗೂ ನಮಸ್ಕಾರ. SGB ಇಂದ ಎಲ್ಲ ರೈತರು ಕೇಳ್ತಾ ಇದ್ರು ಹೊಸ ಥರದ್ದು ಯಾಕೆ ತೋರಿಸಿಲ್ಲ ನೀವು, ಎಲ್ಲ ಹಳೇದೇ ತೋರಿಸ್ತಾ ಇದ್ದೀರಾ, 7 ವರ್ಷ ಹಳೇದು ಅಂತ. ಸೊ ಹೊಸ ಥರದ್ದು ಈ ಥರ ಇದೊಂದಿದೆ ನೋಡಿ, ಆಟೋ ಫೀಡರ್ ಅಂತ, ಎಲ್ಲ ಬ್ರಷ್ ಕಟ್ರಿಗೂ ಅಡ್ಜಸ್ಟ್ ಆಗುತ್ತೆ. ಇಲ್ಲಿ ಆರೋ ಮಾರ್ಕ್ ಏನು ಕಾಣ್ತಿದೆಯಲ್ಲ, ಇಲ್ಲಿ ಆರೋ ಮಾರ್ಕ್ ಇದು ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ಈ ಆರೋ ಮಾರ್ಕ್ ಜಾಯ್ನ್ ಆಗಿ ವಯರ್ ಏನಿದೆ, ಇದು ವಯರನ್ನು ನೀವು ಈ ಕಡೆ ಇಲ್ಲೊಂದು ಹೋಲ್ ಕೊಟ್ಟಿರ್ತಾರೆ, ಜಸ್ಟ್ ನೀವು ಇದರೊಳಗಡೆ ಇನ್ಸರ್ಟ್ ಮಾಡಿದರೆ ಇಲ್ಲಿ ಔಟ್ಸೈಡ್ ಬರುತ್ತೆ. ಇಲ್ಲಿ ಹೊರಗೆ ಬಂದ ತಕ್ಷಣ ಹಿಂಗೆ ಎಳ್ಕೋಬೇಕು, ಕಂಪ್ಲೀಟಾಗಿ ಎಳ್ಕೊಂಡು ಈಕ್ವಲ್ ಡಿವೈಡ್ ಮಾಡ್ಕೋಬೇಕು. ಕಂಪ್ಲೀಟಾಗಿ ನೀವು ಒಂದು 3 ಮೀಟ್ರ್ ತೆಕ್ಕೊಂಡ್ರೆ ಈಕ್ವಲಾಗಿ ಡಿವೈಡ್ ಆದಾಗ ಆ ಕಡೆ ಈ ಕಡೆ ಬರುತ್ತೆ ನಿಮಗೆ. ಈ ಥರ ಆ ಕಡೆ 3 ಮೀಟ್ರು, ಈ ಕಡೆ 3 ಮೀಟ್ರ್ ಬರುತ್ತೆ. ನೆಕ್ಸ್ಟು ನೀವು ಜಸ್ಟ್ ಅದನ್ನೇ ಹಿಂಗೆ ಓಪನ್ ಬಿಟ್ಕೊಂಡು ಇದನ್ನು ಜಸ್ಟ್ ರೊಟೇಟ್ ಮಾಡ್ತಾ ಹೋದರೆ ಸಾಕು. ಒಂದು ವೆರಿ ಇಂಪಾರ್ಟೆಂಟು, ಈ ಕಡೆ ಸೈಡ್ 6 ಇಂಚ್ ಇರಬೇಕು, ಈ ಕಡೆ ಸೈಡ್ 6 ಇಂಚ್ ಇರಬೇಕು. ಇಲ್ಲ ನಿಮ್ಮ ಕ್ಲಚ್ಗಳು ಮತ್ತು ಮಿಷಿನ್ ವೈಬ್ರೇಷನ್ ಜಾಸ್ತಿ ಆಗುತ್ತೆ, ಮೈಲೇಜ್ ಡ್ರಾಪ್ ಆಗುತ್ತೆ. ಈ ಕಡೆ 6 ಇಂಚು, ರೈಟ್ ಸೈಡ್ 6 ಇಂಚು, ಲೆಫ್ಟ್ ಸೈಡ್ 6 ಇಂಚು ಇರಬೇಕು. ಅಕಸ್ಮಾತ್ ನಿಮಗೆ ಯೂಸ್ ಮಾಡ್ತಾ ಹಿಂಗೆ ಹಾಕೋತ್ತಿಗೆ ಏನಾದ್ರು ಎಕ್ಸ್ಟ್ರಾ ಬಂತು ಅಂದರೆ ಈ ಕಡೆ ಕಟ್ ಮಾಡ್ಕೋಬೇಕು. 6 ಇಂಚ್ಗಿಂತ ಜಾಸ್ತಿ ಬಿಡಬೇಡಿ, ಅದು ಇಂಪಾರ್ಟೆಂಟು. ಮಿಷಿನಿಗೆ ಲೋಡ್ ಜಾಸ್ತಿ ಆಗುತ್ತೆ, ಕ್ಲಚ್ಚು ಬೇಗ ಹೋಗುತ್ತೆ. ಕೆಳಗಡೆ ಬೇರೆ ಥರದ ಟ್ಯಾಪ್ ಆ್ಯಂಡ್ ಗೋದೆಲ್ಲ ಫೋಟೋ ಹಾಕಿರ್ತೀವಿ. ನಿಮ್ಗೆ ನೆಕ್ಸ್ಟ್ ಯಾವುದು ಟ್ಯಾಪ್ ಆ್ಯಂಡ್ ಗೋನ ತೋರಿಸ್ಕೊಡ್ಬೇಕು ಅದಕ್ಕೆ ಕಮೆಂಟ್ ಮಾಡಿ. ಮತ್ತು ನಿಮ್ಗೆ ಯಾವ ಊರಿಂದ ನೋಡ್ತಿರೋದು ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆಯೇ ನಿಮ್ಗೆ ಯಾವ್ದಾದ್ರು ನೆಕ್ಸ್ಟ್ ಬೇಸಿಕ್ ನಾಲೆಡ್ಜ್ ಬೇಕಾದರೆ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ ಬಗ್ಗೆ, ಅದು ಯಾವ ಎಕ್ವಿಪ್ಮೆಂಟ್ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ, ನಾವು ಅದನ್ನು ತಿಳಿಸ್ಕೊಡೋ ಪ್ರಯತ್ನ ನಾವು ಮಾಡ್ತೀವಿ.